ಶಿವನ್ ಕುತ್ತಿಗೆ ಮೇಲೆ ಕೂತಿರುವಂತ ಹಾವಿನ ಹೆಸರು ಏನು ಅಂತ ಗೊತ್ತಾ? ಇಲ್ಲ ಅಂದ್ರೆ ಈ ಕಥೆನ ಕೇಳಿ. ಒಮ್ಮೆ ದೇವತೆಗಳು ಮತ್ತು ಅಸುರರು ಅಮೃತಕ್ಕಾಗಿ ಸಮುದ್ರವನ್ನು ಮತಿಸಲು ನಿರ್ಧರಿಸಿದರು. ಆ ಭಾರೀ ಸಮುದ್ರವನ್ನು ಮತಿಸಲು ಕಹಿ ಬೇಕಾಯಿತು. ಆಗ ಎಲ್ಲರೂ ನಾಗಲೋಕದ ರಾಜನ ಬಳಿಗೆ ಬಂದರು. ನಾಗಲೋಕದ ರಾಜ ಇದಕ್ಕೆ ಒಪ್ಪಿಕೊಂಡ. ಲೋಕ ಉಳಿಯಬೇಕಾದರೆ ನನ್ನ ದೇಹವೇ ಕಹಿಯಾಗಲಿ ಎಂದ. ಅವನ ದೇಹದಿಂದಲೇ ಸಮುದ್ರ ಮತಿಸಲಾಯಿತು. ಆದರೆ ಆ ಮತನದಿಂದ ಹೊರಬಂದದ್ದು ಮೊದಲು ಅಮೃತವಲ್ಲ, ಭಯಂಕರವಾದ ವಿಷ. ಆ ವಿಷ ಇಡೀ ಲೋಕವನ್ನು ಸುಡುತ್ತಿದ್ದಾಗ ಶಿವ ಮುಂದೆ ಬಂದು ಯಾವ ಯೋಚನೆ ಇಲ್ಲದೆ ಅದನ್ನು ತನ್ನ ಕಂಠದಲ್ಲೇ ಹಿಡಿದುಕೊಂಡ. ಲೋಕ ಉಳಿಯಿತು, ಆದರೆ ಶಿವನ ಕಂಠ ನೀಲವಾಯಿತು. ನಾಗಲೋಕದ ರಾಜ ಇದನ್ನು ನೋಡಿದ. ತನ್ನ ದೇಹ ಲೋಕಕ್ಕಾಗಿ ಬಳಸಿದರು. ಶಿವ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟಿದ್ದನ್ನು ಕಂಡು ಅವನ ಹೃದಯ ತುಂಬಿತು. ಅವನು ನಿರ್ಧರಿಸಿದ, ಇನ್ನು ನಾನು ಯಾರ ಜೊತೆಯಲ್ಲೂ ಇರಲ್ಲ, ನಾನು ಶಿವನ ಕುತ್ತಿಗೆಯಲ್ಲೇ ಇರುತ್ತೇನೆ ಎಂದ. ಇನ್ನು ಆ ನಾಗಲೋಕದ ರಾಜನ ಹೆಸರು ವಾಸುಕಿ. ಹೌದು, ಅದಕ್ಕೆ ಇಂದಿಗೂ ನಾಗಲೋಕದ ರಾಜನಾದ ವಾಸುಕಿ ಶಿವನ ಕುತ್ತಿಗೆಯ ಮೇಲೆ ಇರುತ್ತಾನೆ. ತ್ಯಾಗಕ್ಕೆ ತ್ಯಾಗದಿಂದ ಕೊಟ್ಟ ಭಕ್ತಿಯ ಸಂಕೇತವಾಗಿ. ಓಂ ನಮಃ ಶಿವಾಯ.